ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಇವತ್ತು ಕರ್ನಾಟಕ ರಾಜ್ಯದ ತುಂಬೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರತಕ್ಕಂಥ ಟಾರ್ಗೆಟ್ ಪಾಲಿಟಿಕ್ಸೇ ಚರ್ಚೆ ಆಗ್ತಾ ಇದೆ. ಅಲ್ಲಿನ ಸ್ಥಳೀಯ ಮತ್ತು ಲೋಕಲ್ ನಾಯಕರಿಂದ ಹಿಡಿದು ಇವತ್ತು ಹಾಲಿ ಸಚಿವರು, ಮಾಜಿ ಸಚಿವರು, ಕಾಂಗ್ರೆಸ್ಸಿನ ಶಾಸಕರು, MLCಗಳು ಎಲ್ಲರೂ ಕೂಡ ಅಲ್ಲಿ ನಡೀತಾ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದ ವರ್ಚಸ್ಸಿಗೆ ಆಗ್ತಾ ಇರತಕ್ಕಂಥ ದೊಡ್ಡ ಮಟ್ಟದ ಒಂದು ವರ್ಚಸ್ಸಿಗೆ ಧಕ್ಕೆಯನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಇದಷ್ಟೇ ಅಲ್ಲ, ಈಗ ವಿಪಕ್ಷಗಳು ಕೂಡ ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದ್ದಾರೆ. ವಿಪಕ್ಷಗಳು, ವಿಪಕ್ಷದ ನಾಯಕರು, ವಿಪಕ್ಷದ ಕಾರ್ಯಕರ್ತರು ಅಂದರೆ JDS ಮತ್ತು BJPಯ ಕಾರ್ಯಕರ್ತರು ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರ ಮೇಲೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾರೆ. ಯಾಕೆ ಹೀಗೆ ಮಾತಾಡ್ತಿದ್ದಾರೆ, ಏನಾಗ್ತಾ ಇದೆ, ಯಾಕೆ ಇವರು ತಿದ್ಕೊಳ್ಳೋಕೆ ತಯಾರಿಲ್ಲ ಅನ್ನೋದ್ರ ಕುರಿತಂತೆ ನಾನು ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ TV. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಬಹಳ ನಿಧಾನವಾಗಿ ಅವರಿಗೆ ಜ್ಞಾನೋದಯ ಆಗಿದೆ. ಸಿದ್ದರಾಮಯ್ಯನವರು ಏನದು, ಅವರು ಅಸಹಾಯಕರಾಗಿ ಬಹಳ ವರ್ಷಗಳೇ ಕಳೆದೋಗ್ಬಿಟ್ಟಿದೆ. ಅವ್ರ ಜೊತೆ ಇದ್ದವರೇ ಎಲ್ಲ ಮನೆಗೆ ಹೋಗ್ತಾ ಇರೋದು. ನಾಗೇಂದ್ರನು ಅವ್ರ ಜೊತೆಲಿದ್ದೋನೆ ಮನೆಗೆ ಹೋದ್ರು. ರಾಜಣ್ಣನು ಪರಮಾಪ್ತರು, ರಾಜಣ್ಣ ಅವರು ಮನೆಗೆ ಹೋದ್ರು. ಈಗ ಜಮೀರ್ ಸರದಿ ಬಂದಿದೆ, ಅವ್ರನ್ನ ಮನೆ ಕಳ್ಸಕ್ಕೆ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ದಾವಣಗೆರೆ ಜಬ್ಬಾರೋ ಗೊತ್ತಿಲ್ಲ, ಅವ್ರನ್ನ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಬೆಂಬಲ. ಎಸ್ ವೀಕ್ಷಕರೇ, ಪ್ರತಿಪಕ್ಷದ ಪ್ರಮುಖ ನಾಯಕ R. ಅಶೋಕ್ ಒಂದು ಮಾತನ್ನು ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ಸಿನಲ್ಲಿ ವಿಕೆಟ್ಗಳು ಹೇಗೆ ಬೀಳ್ತಾ ಇವೆ ಅಂತಂದ್ರೆ, DK ಶಿವಕುಮಾರ್ ಅವರು ಅವ್ರದೇ ಮಾತುಗಳಲ್ಲಿ ಹೇಳೋದಾದ್ರೆ, ಸಿದ್ದರಾಮಯ್ಯನವರ ಬಣದವರನ್ನ DK ಶಿವಕುಮಾರ್ ಹುಡುಕಿ ಹೊಡಿತಿದ್ದಾರೆ. ಹೊಡಿಮಗ ಅಂತ ಆ ಸಿದ್ದರಾಮಯ್ಯನವರ ಬಣದ ನಾಯಕರು ಎಲ್ಲೆಲ್ಲಿ ಹೋಗ್ತಿದ್ದಾರೋ ಅಲ್ಲಲ್ಲಿ ಅಟ್ಟಾಡಿಸ್ಕೊಂಡು ಹೊಡಿತಿದ್ದಾರೆ. ಈ ಮೊದಲು B. ನಾಗೇಂದ್ರ ಅವರು ತಲೆದಂಡ ಮಾಡಿದ್ರು, ಆಮೇಲೆ KN ರಾಜಣ್ಣ ಅವರು ತಲೆದಂಡ ಮಾಡಿದ್ರು, ನಂತರ ನಸೀರ್ ಅಹಮದ್ ಅವರು ತಲೆದಂಡ ಮಾಡಿದ್ರು, ನಂತರ ಗೋವಿಂದರಾಜು ಅವರ ತಲೆದಂಡ ಮಾಡಿದ್ರು. ಈಗ ಜಮೀರ್ ಅಹಮದ್ ಖಾನ್ ಹಿಂದೆ ಬಿದ್ದಿದ್ದಾರೆ DK ಶಿವಕುಮಾರ್ ಅನ್ನುವಂಥ ಮಾತುಗಳನ್ನ ನಾನಲ್ಲ, R. ಅಶೋಕ್ ಹೇಳ್ತಿದ್ದಾರೆ. ಸಿದ್ದು ಬೆಂಬಲಿಗರಿಗೆ ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಉಳಿಗಾಲ ಇಲ್ಲ ಅನ್ನುವಂಥ ಮಾತನ್ನು R. ಅಶೋಕ್ ಹೇಳ್ತಿದ್ದಾರೆ. ಇದಲ್ಲದೆ ಸಿದ್ದರಾಮಯ್ಯ ಕೂಡ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ. ಅದು ಯಾಕೆ ಹಾಗಾಗಿದ್ದಾರೋ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ರಾಜಣ್ಣ ಏನು ಸಿದ್ದರಾಮಯ್ಯನ ಬಗ್ಗೆ ಹೇಳಿದ್ದಾರೆ ಅದು ನಿಜ ಮತ್ತು ಅದು ಸತ್ಯ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಒಂದು ರೀತಿಯ ಆಡಳಿತ ಯಂತ್ರ ಕುಸಿದು ಬಿಟ್ಟಿದೆ. ಹಾಗಾಗಿ ಈ ಒಂದು ಬಣಬಡಿದಾಟ ಇದೆಯಲ್ಲ, ಕುರ್ಚಿ ಕಿತ್ತಾಟ ಇದೆಯಲ್ಲ, ಅದು ಯಾವ ಸಿಟ್ಟಿದೆಯೋ ಏನೋ DK ಶಿವಕುಮಾರ್ ಅವರಿಗೆ. ಹಾಗಾಗಿ ಸಿದ್ದರಾಮಯ್ಯನವರ ಬಣದ ನಾಯಕರ ಮೇಲೆ ಅವರು ಈ ರೀತಿ ಮುರಿದು ಬೀಳ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಮತ್ತೆ ಅವರು ಈ ಕುರ್ಚಿ ಕಿತ್ತಾಟವನ್ನು ಶುರು ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಅನ್ನುವಂಥ ಮಾತುಗಳನ್ನು R. ಅಶೋಕ್ ಹೇಳಿದ್ದಾರೆ. ಇದು ಕೇವಲ R. ಅಶೋಕ್ ಅವರ ಒಬ್ಬರ ಮಾತಲ್ಲ. CT ರವಿ, HD ಕುಮಾರಸ್ವಾಮಿ, ಈ ರೀತಿ JDS ಮತ್ತು BJPಯ ಬಹುತೇಕ ನಾಯಕರು ಈ ಕುರಿತಂತೆ ತಮ್ಮ ಒಂದು ಏನು ವಾಗ್ದಾಳಿಯನ್ನು ಕಾಂಗ್ರೆಸ್ ಪಕ್ಷದ ಮೇಲೆ, ಅವರ ನಾಯಕರ ಮೇಲೆ ನಡೆಸ್ತಾ ಇದ್ದಾರೆ. ನೇರವಾಗಿ DK ಶಿವಕುಮಾರ್ ಅವರನ್ನು ಅವರು ಟಾರ್ಗೆಟ್ ಮಾಡಿ ಮಾತಾಡ್ತಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ಸುಮ್ಮನೆ ಇದ್ದಾರೆ, ಒಂದು ಹೈಕಮಾಂಡ್ ಅನ್ನೋಂಥ ಒಂದು ಉತ್ತರ ಸಿಗ್ತಿಲ್ಲ ಅನ್ನೋಂಥದ್ದು. ಸರ್ಕಾರ ಸತ್ತೋಗ್ಬಿಟ್ಟಿದೆ, ಆಡಳಿತ ಯಂತ್ರ ಸತ್ತೋಗ್ಬಿಟ್ಟಿದೆ, ಯಾವುದೇ ಪ್ರಗತಿ ಕೆಲಸಗಳು ಆಗ್ತಾ ಇಲ್ಲ, ಬರೀ ಅವರವರೇ ಬಡದಾಡ್ಕೊಳ್ತಿದ್ದಾರೆ ಅನ್ನೋಂಥ ಮಾತನ್ನು ಪ್ರೆಸ್ ಮೀಟ್ ಮಾಡಿ ಹೇಳೋಷ್ಟು ಮಟ್ಟಕ್ಕೆ ಇವತ್ತು ಬಂದುಬಿಟ್ಟಿದೆ. ಅದರಲ್ಲೂ ನೇರವಾಗಿ DK ಶಿವಕುಮಾರ್ ಅವರಿಗೆ ಟಾರ್ಗೆಟ್ ಮಾಡಿ R. ಅಶೋಕ್ ಅವರು ಮಾತಾಡಿರ್ತಕ್ಕಂಥದ್ದು. ಇದು ಕಾಂಗ್ರೆಸ್ ಪಕ್ಷದ ಭವಿಷ್ಯದ ಚಿಂತೆ ಕೂಡ ಆಗಿರ್ತಕ್ಕಂಥದ್ದನ್ನು ಕಾಂಗ್ರೆಸ್ ಕಾರ್ಯಕರ್ತರು ಗಮನಿಸಬೇಕಾಗಿದೆ. ಈಗಾಗಲೇ ಹಲವು ರೀತಿಯ ಮಾತುಕತೆಗಳನ್ನು ನಡೆದ್ರು. ಸತೀಶ್ ಜಾರಕಿಹೊಳಿ ಮತ್ತು BK ಹರಿಪ್ರಸಾದ್ ಇವರೆಲ್ಲರೂ ಮತ್ತು KN ರಾಜಣ್ಣ ಇವರೆಲ್ಲರೂ ಕೂಡ ಈ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಶಾಂತಗೊಳಿಸಲಿಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ವರ್ಚಸ್ಸನ್ನು ಮತ್ತೆ ಅದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಯಾವುದೇ ಪ್ರತಿಫಲ ಸಿಗ್ತಾ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕಣ್ಣು ಮುಚ್ಚಿ ಕುಳಿತುಬಿಟ್ಟಿದೆ. ಅದೇನು ಮಾಡ್ತಿದ್ದಾರೋ ಏನೋ. ಮಲ್ಲಿಕಾರ್ಜುನ ಖರ್ಗೆ ಅವರು ಡೆಲ್ಲಿಲಿ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಬೆಂಕಿ ಬಿದ್ದರೂ ಪರವಾಗಿಲ್ಲ, ಡೆಲ್ಲಿಯ ಚಳಿಯಲ್ಲಿ ನಾನು ಆರಾಮಾಗಿ ಕೂತ್ಕೊಂಡು ಬಿಡ್ತೀನಿ ಅಂತ ಕೂತ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅಂತೂ ಈ ರಾಜ್ಯದ ಬೆಳವಣಿಗೆಗಳಿಗೂ ಇಲ್ಲಾಗ್ತಾ ಇರತಕ್ಕಂಥ ಪಕ್ಷವರ್ಚಸ್ಸಿನ ಧಕ್ಕೆಗೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಇದ್ದುಬಿಟ್ಟಿದ್ದಾರೆ. ಇದರ ಲಾಭ ಮತ್ತು ಪರಿಣಾಮ ಇದೇ ವಿಪಕ್ಷಗಳು ಪಡ್ಕೊಳ್ತಾ ಇರತಕ್ಕಂಥದ್ದು. ಕಾಂಗ್ರೆಸ್ಗೆ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾರೆ. ಅಪ್ಪಟ ಅವರದೇ ಆಗಿರ್ತಕ್ಕಂಥ ದೇಶೀಯ ಶೈಲಿಯಲ್ಲಿ ಕಾಂಗ್ರೆಸ್ ನಾಯಕರನ್ನು
ಅದರಲ್ಲೂ ಪ್ರಮುಖವಾಗಿ DCM DK ಶಿವಕುಮಾರ್ ಅವರನ್ನ ಎಲ್ಲರೂ ಕೂಡ ಅವರು ವಾಗ್ದಾಳಿಯನ್ನು ನಡೆಸ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಪರಿಸ್ಥಿತಿ ಹೀಗೆ ಇರಲ್ಲ, ಮುಂದುವರಿಬೇಕಾಗಿದೆ. ಇಲ್ಲ ಅಂತಂದರೆ ಖಂಡಿತ ಮುಂದಿನ 2028ರ ಚುನಾವಣೆಯಲ್ಲಿ ಬಹಳ ಕಷ್ಟ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಯಾರು ತಲೆಗೆ ಹಾಕ್ಕೊಳ್ತಾ ಇಲ್ಲ. DK ಶಿವಕುಮಾರ್ ಅವರನ್ನು ಕಟ್ಟಿ ಹಾಕಲಿಕ್ಕೆ, ಅದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಕಟ್ಟಿ ಹಾಕಲಿಕ್ಕೆ, ಅಥವಾ ಇಲ್ಲಿರ್ತಕ್ಕಂಥ ಇತರೆ ಒಂದು ಬಣದವರನ್ನ ಕಂಟ್ರೋಲ್ ಮಾಡಲಿಕ್ಕೆ ಇನ್ನೊಂದು ಬಣದವರು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ. ಇದು ದೊಡ್ಡ ಮಟ್ಟದ ಒಂದು ಹೊಡೆತ ಕೊಡಲಿದೆ ಅನ್ನುವಂಥದ್ದು ಕೂಡ ಈಗ ರಾಜ್ಯದ ಕಾಂಗ್ರೆಸ್ ಗಮನಕ್ಕೆ ತರಬೇಕಾಗಿದೆ. ಹುಡುಕಿ ಹೊಡಿತಾ ಇದ್ದಾರೆ ಯಾರೋ DK ಅವರು. ಒಡಿ ಮಗ ಬಿಡಬೇಡ ಅಂತ ಹೇಳಿ DK ಕಡೆಯವರು ಯಾರ್ಯಾರು ಇದಾರೋ ಹುಡುಕಿ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮತ್ತು ಸಕ್ಸಸ್ ಆಗ್ತಾ ಇದ್ದಾರೆ. ನಜೀರ್ ಅವ್ರನ್ನು CM ಕಾರ್ಯದರ್ಶಿಯಿಂದ ಮನೆಗೆ ಗೇಟ್ ಪಾಸ್. ಹಿಂದೆ ಗೋವಿಂದರಾಜು ಇದ್ದ, ಅವ್ರನ್ನೂ ಗೇಟ್ ಪಾಸ್. ಅಂದ್ರೆ ಸಿದ್ದರಾಮಯ್ಯನ ನೀವು ಬೆಂಬಲ ಮಾಡಿದ್ರೆ ಕಾಂಗ್ರೆಸ್ ಅಲ್ಲಿ ಉಳಿಗಾಲ ಇಲ್ಲ. ಸಿದ್ದರಾಮಯ್ಯನವರು ಸಣ್ಣದ ಇಲಿಗಳು ನಡೀತಾ ಇದ್ದಾರೆ, DK ಅವರು ದೊಡ್ಡ ಹುಲಿಗಳು ನೋಡಿತಾ ಇದ್ದಾರೆ. ಈಗಾಗಲೇ ನೋಡಿ ವಿಪಕ್ಷಗಳು ತಯಾರಾಗಿಬಿಟ್ಟಿದ್ದಾವೆ. 2028ರ ಚುನಾವಣೆಗೆ ಅಟ್ ಎನಿ ಕಾಸ್ಟ್ ಕಾಂಗ್ರೆಸ್ ಪಕ್ಷದ ವೈಫಲ್ಯಗಳನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು, ಕಾಂಗ್ರೆಸ್ ಪಕ್ಷ ಸರ್ಕಾರದ ವೈಫಲ್ಯಗಳನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು, ಇದೇ ಗ್ಯಾರಂಟಿಗಳ ವೈಫಲ್ಯವನ್ನೇ ಅಸ್ತ್ರಗಳನ್ನಾಗಿ ಮಾಡಿಕೊಂಡು, ಇವರ ಕುರ್ಚಿ ಕಿತ್ತಾಟದ ವೈಫಲ್ಯಗಳನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು 2028ರ ಚುನಾವಣೆಯನ್ನು ಗೆಲ್ಲಕ್ಕೆ ಬೇರೆಯದೇ ರೀತಿಯ ಒಂದು ಟಾರ್ಗೆಟನ್ನು ಫಿಕ್ಸ್ ಮಾಡಿಕೊಂಡಿವೆ. ಕೇವಲ ಒಬ್ಬ ಇಬ್ಬ ನಾಯಕರಲ್ಲ, ವಿಪಕ್ಷದ ಬಹುತೇಕ ನಾಯಕರು ಬಾಯಿಗೆ ಬಂದಾಗೆ ಪ್ರೆಸ್ ಮೀಟ್ ಮಾಡಿ ಅವರು ವಾಗ್ದಾಳಿಯನ್ನು ನಡೆಸ್ತಾ ಇರತಕ್ಕಂಥದ್ದು. ಛಲವಾದಿ ನಾರಾಯಣಸ್ವಾಮಿ ಅವರಿಂದ ಹಿಡಿದು ಅಲ್ಲಿರ್ತಕ್ಕಂಥ BJPಯ ನಾಯಕರಿಂದ ಹಿಡಿದು ಮತ್ತು JDS ನಾಯಕರವರೆಗೂ ಎಲ್ಲರೂ ಕೂಡ ಅಟ್ಯಾಕ್ ಮಾಡ್ತಾ ಇರತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ಪಕ್ಷ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.